ವೈಶ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೆಂಗದಿರಿ ಎಲ್ಲರೂ ಆರಾಮದಿರೇನ? ನಾನಿವತ್ತು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇನು ನೋಡಿರಿ. ಅದು ಏನಂದರೆ ಕಿರ್ಸಾಲಿ ಪಲ್ಯ ನೋಡಿರಿ. ಕಿರ್ಸಾಲಿ ಪಲ್ಯ ಮಾಡೋದು ಹೆಂಗಂತ ಹೇಳ್ಕೊಡಕತ್ತೀನಿ ರೀ ನಾನು. ಅದ್ರ ಜೊತೆ ಕಿರ್ಸಾಲಿ ಪಲ್ಯ, ರೊಟ್ಟಿ, ಸಾಂಬಾರು, ಒಂದು ಉಪ್ಪಿನಕಾಯಿ, ಹಂಗೆ ಅಗಸೆ ಹಿಂಡಿ ಅದು ಇತ್ತಂದ್ರೆ ಮಧ್ಯಾಹ್ನದ ಊಟ ಭಾರಿ ಆಗ್ತದೆ ನೋಡಿರಿ. ಮತ್ತು ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತೇಳಿ ನೋಡ್ಕೊಳ್ಳೋಣ ಬರ್ರಿ. ಇಲ್ಲಿ ನೋಡಿರಿ ಎಷ್ಟು ಸೂಪರಾಗಿ ಕಾಣಿಸಾಕತ್ತೈತೆ ನೋಡಿರಿ ತಟ್ಟೆ. ಹೀಗೆಲ್ಲ ರೆಡಿ ಮಾಡಿ ಕೊಟ್ಟರೆ ಯಾರು ಬೇಡ ಅಂತಾರೆ ನೋಡಿರಿ. ಭಾಳ ರುಚಿಯಾಗಿ ಬರ್ತದೆ ರೀ. ಮತ್ತು ಅದಕ್ಕೆ ಏನೇನು ಬೇಕಂತೇಳಿ ನೋಡ್ಕೊಳ್ಳೋಣ ಬರ್ರಿ. ಇಲ್ಲಿ ನಾನಿಲ್ಲಿ ಒಂದು ಕಟ್ಟು ಸೊಪ್ಪು ತೊಗೊಂಡಿದ್ದು ನೋಡಿರಿ. ಅದನ್ನೆಲ್ಲ ಅದ್ರ ಹುಳ ಉಪ್ಪಿಟ್ಟದು ಇರ್ತಾವೆ ನೋಡ್ಕೊಂಡು ಸ್ವಚ್ಛ ಮಾಡ್ಕೊರಿ. ಸ್ವಚ್ಛ ಮಾಡ್ಕೊಂಡಿಂದ ಒಂದು ಸ್ವಲ್ಪ ನೀರಿನೊಳಗೆ ಹಾಕಿ ತೊಳ್ಕೊರಿ. ಇದನ್ನು ನೀರಿನೊಳಗೆ ಹಾಕಿ ತೊಳೆದು ಅದು ನೀರು ಬಸಿಯಾಕಿ ಬಿಟ್ಬಿಡ್ರಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕನ್ನು ಎಣ್ಣೆ ಹಾಕಿ ನೋಡಿರಿ, ಸ್ವಲ್ಪ ಜೀರಿಗೆ ಹಾಕೋರಿ. ಆಮೇಲೆ 2 ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೆ ರೀ. ಆ ಬೆಳ್ಳುಳ್ಳಿನೂ ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡು ಒಂದು ಸತಿ ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿರಿ. ಇದನ್ನು ಇಷ್ಟ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡಿರಿ. ಈಗ ಅದನ್ನ ಏನು ತೊಳ್ಗೊ ಇಟ್ಕೊಂಡಿದ್ನಲ್ಲ ರೀ ಪಲ್ಯ, ಅದನ್ನು ಹಾಕ್ಕೊಳಕತ್ತೀನಿ ರೀ. ಇದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಒಂದು ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ. ಇದನ್ನು ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊರಿ. ಮಾಡ್ಕೊಂಡಿಂದ ಇಷ್ಟು ಮಾಡ್ಕೊರಿ. ಇಷ್ಟ ಆದ್ರೆ ಸಾಕು ನೋಡಿರಿ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೇನೆ ನೋಡಿರಿ. 2 ಟೇಬಲ್ ಸ್ಪೂನ್ ಹಾಕ್ಕೊಳಕತ್ತೇನೆ ರೀ. ಇದು 2 ಟೇಬಲ್ ಸ್ಪೂನ್ ಹಾಕೋರಿ. ಯಾಕಂದ್ರೆ ಇದು ಮತ್ತು ನೀರು ಬಿಡ್ತದೆ, ನೀರು ತೆಗಿಬೇಕಾಗ್ತದೆ ರೀ. ಹಾಗಾಗಿ 2 ಟೇಬಲ್ ಸ್ಪೂನ್ ಹಾಕೋರಿ. ಹಾಕ್ಕೊಂಡಿಂದ ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೊರಿ. ಇದನ್ನೆಲ್ಲ ಒಂದಕ್ಕೊಂದು ಉಪ್ಪೆಲ್ಲ ಹೊಂದ್ಕೋಬೇಕು ನೋಡಿರಿ. ಹಂಗೆ ಮಿಕ್ಸ್ ಇಷ್ಟ ಆದ್ರೆ ಆಯ್ತು ನೋಡಿರಿ. ಈಗ ಇದಕ್ಕೆ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಸೆಕೆಂಡ್ ಅಂದರೆ 2 ನಿಮಿಷ ಬೇಯಬೇಕು ನೋಡಿರಿ. ಈಗ ಆಲ್ರೆಡಿ ರೆಡಿ ಆಗ್ಯದ್ರಿ. ಈಗ ನಿಮಗೆ ತೋರಿಸ್ತೀನಿ ನೋಡಿರಿ. ನಾನಿಲ್ಲಿ ಇದು ಮಾಡಿ ತೋರಿಸ್ತೇನೆ ನೋಡಿರಿ. ಆಗೈತ್ರಿ. ಈಗ ಇಷ್ಟ ಆದ್ರೆ ಆಯ್ತು ನೋಡಿರಿ. ಇಷ್ಟು ಮೆತ್ತಗಾಗಿದ್ರೆ ಮುಗಿತ್ರಿ. ಈಗ ಇದನ್ನು ಇದ್ರೊಳಗೆ ಇದು ನೀರೆಲ್ಲ ತಕ್ಕೋಬೇಕ್ರಿ. ನಾವೀಗ ಇದನ್ನೆಲ್ಲ ನೀರು ತಕ್ಕೊಂಡಿಂದ ನಿಮ್ಗೆ ತೋರಿಸ್ತೀನಿ ರೀ ನಾನೀಗ. ಇದನ್ನ ಯಾವುದೋ ನೀರು ಇಡ್ಲಿಕ್ಕೆ ಹೋಗ್ಬೇಡ್ರಿ ಇದ್ರೊಳಗೆ. ಯಾಕಂದ್ರೆ ಅದು ಟೇಸ್ಟಿಯಾಗಿ ಬರೋಂಗಿಲ್ಲ ನೀರು ಇಟ್ಟರೆ. ಅದ್ರ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕೋರಿ. ನೀರು ತೆಗೆದಿರ್ತದಲ್ಲ ರೀ, ಹಾಗಾಗಿ ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ನಡೀತದೆ ರೀ. ಈಗ ಇದನ್ನು ನೀರು ತಕ್ಕೊಂಡು ನಿಮ್ಗೆ ತೋರಿಸ್ತೇನೆ ನೋಡಿರಿ. ಈಗ ನೀರು ತಕ್ಕೊಂಡಿರಿ. ಈಗ ರೆಡಿನೇ ಆಗೈತೆ ನೋಡಿರಿ. ಇದು ಒಂದು ಸ್ವಲ್ಪ ನೀರು ತಕ್ಕೊಂಡಿದ್ದು ಸ್ವಲ್ಪ 1 ಸೆಕೆಂಡ್ ಹುರ್ಕೋರಿ. ಇದನ್ನು ಗ್ಯಾಸ್ ಆಫ್ ಮಾಡಬೇಡ್ರಿ. ಇದು ಒಂದು 2 ಸೆಕೆಂಡ್ ಹುರ್ಕೊಂಡಿದ್ದು ಏನೈತಿ ಗ್ಯಾಸ್ ಆಫ್ ಮಾಡ್ಕೊರಿ. ಈಗ ಇಷ್ಟ ಆಗೈತೆ. ಇಷ್ಟ ಆದ್ರೆ ಮುಗಿದು ಗ್ಯಾಸ್ ಆಫ್ ಮಾಡ್ಕೊರಿ. ನೋಡಿರಿ ಈಗ ರೆಡಿ ಆಗೈತ್ರಿ. ಈಗ ನಾನು ರೊಟ್ಟಿ ಮಾಡಾಕತ್ತೀನಿ ರೀ. ಈಗ ಇದ್ರ ಜೊತೆ ನಾವೆಲ್ಲ ಇದು ಯೂಶ್ವಲಿ ಇದು ಪಲ್ಯ ಮಾಡಿದಾಗಲೇ ನಾವು ರೊಟ್ಟಿನೇ ಮಾಡ್ತೀವಿ. ಜೋಳದ ರೊಟ್ಟಿ ಚಪಾತಿ ಜೊತೆ ಅಷ್ಟೊಂದು ಕಾಂಬಿನೇಷನ್ ಆಗೋದಿಲ್ಲ ನೋಡಿರಿ. ಜೋಳದ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಜೊತೆ ಚಲೋ ಆಗ್ತದೆ ರೀ. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಭಾಳ ಮುಖ್ಯ ಆಗಿರ್ತಾವೆ ನೋಡಿರಿ ನಮಗೆ. ಇನ್ನಷ್ಟು ಈಜಿ ರೆಸಿಪಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಶೇರ್ ಮಾಡ್ಕೊರಿ ನಮ್ಮ ಜೊತೆ. ಈಗ ನೋಡಿರಿ ಈಗೆಲ್ಲ ರೆಡಿ ಆಗ್ಯದ ನೋಡಿರಿ. ನಾನು ಪ್ಲೇಟಿಗೆ ಹಚ್ಕೊಳಕತ್ತೀನಿ ನೋಡಿರಿ. ಇಲ್ಲಿ ಈಗ ನೋಡಿರಿ ಪಲ್ಯನ ಹಚ್ಕೊಳಕತ್ತೀನಿ ರೀ. ಎಷ್ಟು ಬರೀ ಆಗ್ಯದ ಕಿರ್ಸಾಲಿ ಪಲ್ಯ ಹಂಗೆ ಮಗ್ಲಕ್ಕೆ ಸ್ವಲ್ಪ ಅಗಸೆ ಹಿಂಡಿ, ಸಾಂಬಾರು, ಒಂದು ಉಪ್ಪಿನಕಾಯಿ, ರೊಟ್ಟಿ ಇದ್ರೆ ಭಾರಿ ಆಗ್ತದೆ ನೋಡಿರಿ. ನಿಮ್ಗೆ ರೆಸಿಪಿ ಹೆಂಗೆ ಅನಿಸ್ತು ಅಂತೇಳಿ ತಿಳಿಸ್ರಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಈಜಿ ರೆಸಿಪಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.